ಹಾಗೆ ನಾವು ಮುಂದೆ ಹೊರಟ್ರೆ ಸಂಪೂರ್ಣ ಆರ್ಗ್ಯಾನಿಕ್ ಅಂದ್ರೆ ಗೋವಿನ ಹಲವಾರು ಉತ್ಪನ್ನಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾನು ಕೊಡಿಸ್ತೀನಿ. ಹಾಯ್ ಮೇಡಮ್, ನಮಸ್ಕಾರ. ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ. ನಾವು ಗೋಪಾಲ್ ಸಂಸ್ಥೆಯಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ನಾವು ಗೋಪಾಲ್ಸ್ ಅಲ್ಲಿ ಇಷ್ಟು ಆಕ್ಟಿವಿಟೀಸ್ ನಾವು ಮಾಡ್ತಾ ಇದ್ದೀರಿ. ಗೋ ಚೇತನ ಮತ್ತೆ ವಾಕ್ ಟು ಹೀಲ್ ಮತ್ತೆ ಇದಕ್ಕೆ ಎಲ್ಲ ಪ್ರಾಡಕ್ಟ್ಸು ನ್ಯಾಚುರಲ್ ಕೌಡಂಗಿಂದ ಮಾಡುವಂತ ಒಂದು ಇದು, ಮತ್ತೆ ಗೋಮೂತ್ರ ಪ್ರಾಡಕ್ಟ್ಸ್ ಇದು. ಮತ್ತೆ ಇಲ್ಲಿ ಬಂದ್ರೆ ನೀವು ತುಂಬಾ ಪ್ರಾಡಕ್ಟ್ಸ್ ಇದೆ. ಇದು ವಿಭೂತಿ ನಮ್ಮ ರೈತರೇ ಮಾಡುವಂತದ್ದು. ಅವ್ರ ಮನೇಲಿರೋ ಹಸುಗಳಿಂದ ಆ ಸಗಣಿಯಲ್ಲಿ ಒಣಗಿಸಿ ಮಾಡಿ ಅದ್ರ ತಿರ್ಗಾ 2-3 ಪ್ರಾಸೆಸ್ ಮಾಡಿ ಜಲ್ಲಡಿ ಹಿಡಿ ಕೊಡ್ತಾರೆ. ಏನು ಕೆಮಿಕಲ್ಸ್ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಕನ್ಸಂಪ್ಷನ್ಗೂ ಚೆನ್ನಾಗಿರತ್ತೆ. ಅದೇ ತರ ಇದು ಪಂಚಕವ್ಯ ಇದು ಸೋಪು. ಈ ಸೋಪಲ್ಲೂ ಬಂದು ಏನು ಕೆಮಿಕಲ್ಸ್ ಇಲ್ಲ, ಬರೀ ಮತ್ತೆ களிಮಣ್ಣು ಮತ್ತೆ ಇದು ಸಗಣಿ ಇರುವಂತ ಒಂದು ಪ್ರಾಡಕ್ಟ್ ಇದು ಪಂಚಕವ್ಯ. ಸೊ ಇದ್ರ ಒಳಗಡೆ ಇರ್ತಕ್ಕಂಥ ಸೋಪ್ ಇದೆನಾ? ಹೌದು ಸರ್, ಅದು ಒಳಗಡೆ ಇರೋ ಸೋಪು ಇದು. ಇದು ಇದು ದೊಡ್ಡ ಬಾಕ್ಸ್ ಬೇಕು ಅಂದವ್ರಿಗೆ ಇದು ಚಿಕ್ಕ ಬಾಕ್ಸ್ ತರ ಯೂಸ್ ಮಾಡ್ತೀವಿ. ಇದು ಕೂಡ ವಿಭೂತಿ ಅಲ್ಲ? ಇದನ್ನು ವಿಭೂತಿನೇ ಸರ್. ಇದು ಕುಂಕುಮ. Okay. ಇದು ಮೈಸೂರಲ್ಲಿ ರೈತರು ತಯಾರಿಸೋದು. ಅವರೇ ಬಂದು ಅರ್ಶನ ಬೆಳೆಸಿ ಆ ಪ್ರಾಡಕ್ಟ್ ನ ಮಾಡಿ ನಮಗೆ ಕಳಿಸ್ತಾರೆ. ಅಂದ್ರೆ ಅರ್ಶನದಿಂದ ಅಂದ್ರೆ ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಆರ್ಗ್ಯಾನಿಕ್. ಸೊ ಇದೆಲ್ಲ ಇದು ಬಂದು ಮಲ್ನಾಡ್ ಗಿಡ್ಡ ತುಪ್ಪ ಸರ್. ಸೊ ಅವ್ರ ಹತ್ರ ಇಂದಾನೆ ನಾವು ತರಿಸೋದು. ಇದು ಚಿಕ್ಕಮಂಗ್ಳೂರ್ ಮಲ್ನಾಡ್ ಗಿಡ್ಡ ಅವರು ಎಲ್ಲ ಅಲ್ಲಲ್ಲಿ ರೈತರ ಹತ್ರ ಇಂದ ನಾವು ತಗೊಂಡ್ ಬಂದು ಪ್ರೊಕ್ಯೂರ್ ಮಾಡ್ಕೊಂಡು ನೀವು. ನಾವೆಲ್ಲ NGOಗೆ ನಾವು ಸಪೋರ್ಟ್ ಮಾಡ್ತೀರಿ ಸರ್, ವಾಲಂಟಿಯರ್. ನಮ್ಮ ವೀಕೆಂಡ್ಸ್ ಅಲ್ಲಿ ರಜಾ ದಿನಗಳಲ್ಲಿ ನಾವು ಗೋಪಾಲ್ಸ್ ಗೆ ಸರ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಎಷ್ಟಾಗುತ್ತೆ ಮೇಡಮ್ ಇದು ಕಾಸ್ಟ್? ಇದು ಬಂದು 480 ಆಗುತ್ತೆ ಸರ್, 200 ಗ್ರಾಮ್ಸ್. ಓಕೆ, 480. ಇದು 500, 980 ಗ್ರಾಮ್ಸ್, ಹಾಫ್ ಲೀಟರ್ಸ್. ಓಕೆ. ಮತ್ತೆ ಇದು ಬಂದು ಡಿಶ್ ವಾಶ್ ಪೌಡರ್, ನೋ ಕೆಮಿಕಲ್. ಆ ಬೂದಿ ಇದೆಯಲ್ಲ, ಆ ಬೂದಿಯಲ್ಲಿ ಸ್ವಲ್ಪ ನಾವು ಈ ಅರ್ಶನ ಮತ್ತೆ ಇಂದುಪ್ಪು ಹಾಕಿ ಮಾಡಿರೋದು. ಆ ಇಂಗ್ರೀಡಿಯೆಂಟ್ಸ್ ಇದೆ. ನಮ್ ವೆಬ್ಸೈಟ್ ವಿ ಗೋಪಾಲ್ಸ್ ಅಲ್ಲಿ ಹೋದ್ರೆ ಆ ವೆಬ್ಸೈಟ್ ಅಲ್ಲಿ ಅವರೇ ಮಾಡ್ಕೋಬಹುದು ಪ್ರಾಡಕ್ಟ್ ನ, ಅದನ್ನು ಇಟ್ಟಿದ್ದೀವಿ. ಇದು ಧೂಪ ಸ್ಟಿಕ್ಸ್. ಇದು ಅದು ಒಳಗಡೆ ಸ್ಟ್ಯಾಂಡ್ ಇದೆ. ಆ ಸ್ಟ್ಯಾಂಡ್ ಅಲ್ಲಿ ಹೇಗೆ ಇಟ್ಕೋಬಹುದು ಅಂತಾನು ಇದೆಲ್ಲ ಕಂಪ್ಲೀಟ್ ಆಗಿ ಆಯುರ್ವೇದಿಕ್ ನೋ ಕೆಮಿಕಲ್ಸ್, ಇಟ್ ಇಸ್ ಕೆಮಿಕಲ್ ಫ್ರೀ. ಧೂಪನ ಇದ್ರಲ್ಲಿ ಇಟ್ಕೋಬಹುದು. ಓಕೆ. ಇದನ್ನ ನಾವೇ ಕ್ಲಾಸು ಮಾಡ್ತೀರಿ. ಓಕೆ. ಸೊ ಈ ತರ ಇಟ್ಕೊಂಡು ನಾವು ಇದು ನಾವು ಬಂದು ಗೋಚೇತನ ಅನ್ನೋ ಒಂದು ಇದಿದೆ ಗ್ರೂಪ್. ಆ ಗ್ರೂಪ್ ಅಲ್ಲಿ ನಾವು ಹೋಗಿ ಕಲಿಸ್ಕೊಡ್ತೀವಿ ಅವರಿಗೆ ಸಗಣಿ. ಆಮೇಲೆ ನಮ್ಗೆ ಪ್ರತಿ ವಾರ ಗೋ ಸಂಡೆ ಅಂತ ಒಂದು ಆಯೋಜನೆ ಮಾಡ್ತಾ ಇದೀರಿ. ಗೋ ಸಂಡೆ ಏನಂದ್ರೆ ಎಲ್ಲ ವಾಲಂಟಿಯರ್ಸ್ ಆಗಿ ಹೋಗ್ಬಿಟ್ಟು ಗೋಶಾಲಾ, ಬ್ಯಾಂಗ್ಳೂರಲ್ಲಿ ಇಷ್ಟೊತ್ತಿಗೆ ನಾವು 8 ಗೋಶಾಲೆನ ಮಾಡಿದೀವಿ. ಎಲ್ಲರೂ ಹೋಗಿ ಸಗಣಿ ಎತ್ಬಿಟ್ಟು ಏನಕ್ಕೆ ನಾವು ಸಗಣಿ ಮುಟ್ಬೇಕು, ಯಾವ್ಯಾವ ಹಸುಗಳು ಯಾವ ರೀತಿಯಲ್ಲಿ ಹಸುಗಳಿದೆ ಅನ್ನೋದನ್ನ ಅವ್ರಿಗೆ ನಾವು ತಿಳ್ಕೊಡ್ತೀರಿ. ಅವ್ರ ಅದನ್ನ ಮಾಡ್ತಾರೆ. ಇದು ಟೂತ್ ಪೌಡರ್ಸ್. ಇಂಗ್ರೀಡಿಯೆಂಟ್ಸ್ ಇಲ್ಲೇ ಇದೆ. ಏನೇನ್ ಮಾಡಿ ಹಾಕಿ ಮಾಡೋದು ಅಂತ ಇಂಗ್ರೀಡಿಯೆಂಟ್ಸ್ ನಾವಲ್ಲೇ ಇದೆ. ಸೊ ಈಗ ಕಂಪ್ಲೀಟ್ ಆಗಿ ಇದೆಲ್ಲ ಗೋಮಯ ಪ್ರಾಡಕ್ಟ್ ಅಂದ್ರೆ? ಹೌದು. ಓಕೆ. ಸೊ ಹೇಳಿ ಮೇಡಮ್. ಇದು ಬಂದು ಆಗೋಯ್ತು ಅಂತೆಲ್ಲ ಏನು ಇಲ್ಲ. ಅವ್ರು ನಮ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಆ ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಇದೆ. ಅವ್ರು ಅಲ್ಲಿಂದ ತಗೊಂಡು ಅವರೇ ಮಾಡ್ಕೋಬಹುದು. ನಾವೇನು ತಗೊಳ್ಳಿ ಅಂತ ಹೇಳಲ್ಲ, ನೀವೇ ಮಾಡಿ ನಮ್ಮ ಭೂಮಾತಾವನ್ನು ಕಾಪಾಡಿ ಅದಕ್ಕೆ ಗೋ ಪ್ರಾಡಕ್ಟ್ಸ್ ನ ನಮ್ಮ ಭೂಮಿಯೊಳಗಡೆ ಸಂಭ್ರಮ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ನೀವು ಕಮರ್ಷಿಯಲ್ ಆಗಂತಲ್ಲ, ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀರಾ. ಅವೇರ್ನೆಸ್ ಆನ್ ಸಸ್ಟೈನಬಿಲಿಟಿ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದ್ರಿ ಗೋಶಾಲಾ ಅಂತ, ಎಲ್ಲಿದೆ ಮೇಡಮ್ ನಿಮ್ಮ ಒಂದು ಗೋಶಾಲಾ? ಸರ್, ನಾವು ಬಂದು ನಮ್ದು ಗೋಶಾಲಾ ಇಲ್ಲ. ನಾವು ಎಲ್ಲೆಲ್ಲ ಗೋಶಾಲಾ ಇದೆಯೋ ಆ ಗೋಶಾಲೆಗೆ ಹೋಗ್ಬಿಟ್ಟು ಮಾಡ್ತಾ ಇದೀರಿ. ಇದ್ರ ಹತ್ರ ಒಂದು ಬಂದ್ಬಿಟ್ಟು ರವಿಶಂಕರ್ ಆಶ್ರಮ ಹತ್ರ ಹೋಗಿದ್ರಿ. ಮತ್ತೆ ಮಹಾದೇವಪುರದಲ್ಲಿ 1700 ಗೋಗಳಿದೆ. ಅಲ್ಲಿಗೆ ಕೋರಮಂಗ್ಲ ಅಲ್ಲಿ ಈ ವಾರ ಕೋರಮಂಗ್ಲಾಗ್ ಹೋಗ್ತಾ ಇದ್ದೀರಿ. ಮತ್ತೆ ಇದ್ರ ಹತ್ರ ಬೇಗೂರ್ ಹತ್ರ ಒಂದು ಗೋಶಾಲೆ. ಸೊ ಆ ಗೋಶಾಲೆಯಲ್ಲಿ ಅವ್ರ ಹತ್ರ ಕೇಳ್ಕೊಂಡು ಟೈಮ್ ತಗೊಂಡು ನಾವು ಒಂದು 20 ಜನ 30 ಜನ ಹೋಗಿ ಎವ್ರಿ ಸಂಡೇ ಪ್ರತಿ ಭಾನುವಾರ ಹೋಗಿ ಮಾಡ್ಬಿಟ್ಟು ಬರ್ತೀವಿ. ಓಕೆ. ಈಗ ನಿಮ್ಮನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ? ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಈ ವೆಲ್ನೆಟ್ರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆ ವೆಬ್ಸೈಟ್ ಬರುತ್ತೆ. ಓಕೆ. ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಇದೆ ಮೇಡಮ್? ಅದ್ರಲ್ಲೇ ಎಲ್ಲಾ ಡೀಟೇಲ್ಸ್ ಇದೆ ಸರ್ ನಮ್ಮ ವೆಬ್ಸೈಟ್ ಅಲ್ಲಿ. ಸೊ ನಿಮ್ಮ ವೆಬ್ಸೈಟ್ ಅಡ್ರೆಸ್ ಹೇಳ್ತೀರಾ? ನಮ್ಮ ವೆಬ್ಸೈಟ್ ಅಡ್ರೆಸ್ ಹೇಳಿ. ವೆಬ್ಸೈಟ್ ಬಂದು ವಿ ಗೋಪಾಲ್ಸ್ ಅಂತ. ವಿ ಗೋಪಾಲ್ಸ್ ಅಂತ ಹಾಕಿದ್ರೆ ಫೇಸ್ಬುಕ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಎಲ್ಲಾದ್ರಲ್ಲೂ ಬರುತ್ತೆ.